ಹಣ ಬೇಕು ಅಂತ ಹೇಳಿದ್ರೆ ಜನ ತುಂಬಾ ಕಷ್ಟಪಡ್ತಾರೆ, ದೇವ್ರ ಮೊರೆ ಹೋಗ್ತಾರೆ. ಅಂಡ್ ಟು ಇಂಪಾರ್ಟೆಂಟ್ ಗಾಡ್ಸ್ ಡೈಟೀಸ್ ಅಂತ ಹೇಳಿದ್ರೆ ಒಂದು ಲಕ್ಷ್ಮಿ, ಒಂದು ಕುಬೇರ. ಇವರಿಬ್ಬರನ್ನ ಅಟ್ರಾಕ್ಟ್ ಮಾಡೋದು ಹೇಗೆ? ಲಕ್ಷ್ಮಿನ ನಾವು ಚಂಚಲೆ ಅಂತ ಹೇಳ್ತೀವಿ. ಯಾಕಂದ್ರೆ ಆಕೆ ಸ್ಥಿರವಾಗಿ ಯಾರದೇ ಮನೆಯಲ್ಲಿ ನಿಂತ್ಕೊಳ್ಳಲ್ಲ. ನೀವು ಎಷ್ಟೇ ಪ್ರೇಯರ್ ಮಾಡಿ, ಎಷ್ಟೇ ಆಕೆ ಪೂಜೆ ಮಾಡಿ, ಶ್ರೀಚಕ್ರಕ್ಕೂ ಪೂಜೆ ಮಾಡಿ, ಶಿ ವಿಲ್ ನಾಟ್ ಸ್ಟೇ. ಯಾಕಂದ್ರೆ ಲಕ್ಷ್ಮಿಯ ಒಂದು ಗುಣ ಸ್ವಭಾವನೆ ಶಿ ಹ್ಯಾಸ್ ಟು ಕೀಪ್ ಸರ್ಕ್ಯುಲೇಟಿಂಗ್. ಸೊ ಶ್ರೀಚಕ್ರನ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತ ನಿಮಗೆ ಫಲಿತಾಂಶ ಸಿಗುತ್ತೆ. ಆದರೆ ವಾಟ್ ಯು ಆರ್ ಡೂಯಿಂಗ್ ವಿತ್ ದಟ್ ಮನಿ ಅನ್ನೋದು ಮ್ಯಾಟರ್ಸ್. So if you are donating, using it for a good purpose, that way Lakshmi will stay with you. And ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ವಿಚಾರ ಅಂದರೆ, ಶ್ರೀಚಕ್ರನ ಪೂಜೆ ಮಾಡುವಾಗ ಲಕ್ಷ್ಮಿ ಮಂತ್ರ, ಕುಬೇರ ಮಂತ್ರವನ್ನು ನಾವು ಪಠಿಸ್ತೀವಿ. ಅದು ಕರೆಕ್ಟಾದ ಸ್ವರ ಉಚ್ಚಾರಣೆಯಿಂದ ಮಾತ್ರ ಪಠಿಸಿದ್ರೆ ಅದು ಕ್ಲಿಕ್ ಆಗುತ್ತೆ. ಸೊ ವೇದಿಕ್ ಮಂತ್ರ ಉಚ್ಚಾರಣೆ ಮಾಡಬೇಕು ಅಂದರೆ ಬಹಳ ಕೇರ್ಫುಲ್ ಆಗಿರಬೇಕು. ಸೊ ಇಟ್ಸ್ ಬೆಟರ್ ದ್ಯಾಟ್ ನೀವೇನಂದರೆ ನಿಮ್ಮ ಮೈಂಡ್ ಸೆಟ್ನ ಕ್ಲಿಯರಾಗಿ ಇಟ್ಕೊಂಡ್ಬಿಟ್ರೆ, ಯಾವುದೇ ಡಿಇಟಿ ಇರ್ಬೋದು, ಕುಬೇರ ದೇವ ಇರ್ಬೋದು, ಲಕ್ಷ್ಮಿ, ಜಸ್ಟ್ ಪ್ರೇ ಟು ದೆಮ್, ನಾನು ಈ ಥರ ಈ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ನಿಮ್ಗೆ ಆಶೀರ್ವಾದ ಇರಲಿ. ಆ್ಯಂಡ್ ಜಸ್ಟ್ ಪ್ರೇ ಮಾಡಿಬಿಟ್ಟು ಶ್ರೀಚಕ್ರಾಗೆ ಯು ಡೂ ಯೋರ್ ವರ್ಕ್. ಅವ್ರ ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ.